ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ನೀಡಿದ್ದ ಮನವಿಯನ್ನ ಡಿಜಿಗೆ ರವಾನೆ ಮಾಡಲಾಗಿದೆ. ಡಿಜಿಗೆ ರವಾನಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸಚಿವ ಕೆಎನ್ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನದ ಪ್ರಕರಣ ಸಂಬಂಧಪಟ್ಟಂತೆ 6 ದಿನ ಆದ ಮೇಲೆ ಬೆಳವಣಿಗೆಗಳು ನಡೀತಾ ಇದೆ. ಈಗ ನಿನ್ನೆ ಮನವಿಯ ಪತ್ರವನ್ನು ಸಲ್ಲಿಸಿದ್ರು, 3 ಪುಟಗಳ ಮನವಿಯನ್ನು ಕೊಟ್ಟಿದ್ರು ಹೋಮ್ ಮಿನಿಸ್ಟರ್ಗೆ. ಈಗ ಅದನ್ನು ಡಿಜಿಗೆ ರವಾನಿಸಿದ್ದಾರೆ. ಅಲೋಕ್ ಮೋಹನ್ಗೆ ಟಿಪ್ಪಣಿ ಸಹಿತ ರವಾನೆ ಮಾಡಿದ್ದಾರೆ. ಮುಂದಿನ ಕಾನೂನು ಕ್ರಮಕ್ಕೆ ಡಿಜಿಗೆ ರವಾನೆ ಮಾಡಿದ್ದಾರೆ. ಹೆಂಗೆ ತನಿಖೆ ಆಗಬೇಕು? ವಿಶೇಷ ತನಿಖಾ ತಂಡನ ಹೇಗೆ ಮುಚ್ಚಿದ ಲಕೋಟೆಯಲ್ಲಿ ಗೌಪ್ಯ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಲೀಗಲ್ ಒಪಿನಿಯನ್ಗೆ ಡಿಜಿಗೆ ಪತ್ರ ರವಾನೆ ಮಾಡಿದ್ದಾರೆ. ಕಾನೂನು ತಜ್ಞರ ಒಪ್ಪಿಗೆ ನಂತರ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾವ ತನಿಖೆಗೆ ಕೊಡಬೇಕು ಎಂಬುದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನಿನ್ನೆ ರಾತ್ರಿ ಸಿಎಂ ಬಳಿಯೂ ಕೂಡ ಪರಮೇಶ್ವರ್ ಚರ್ಚೆಯನ್ನು ಮಾಡಿದ್ದಾರೆ. ಈಗ ಗೃಹ ಸಚಿವ ಪರಮೇಶ್ವರ್ಗೆ ರಾಜಣ್ಣ ಕೊಟ್ಟಿದ್ದು ಕಂಪ್ಲೇಂಟ್ ಅಲ್ಲ, ಅದು ಮನವಿ ಪತ್ರ ಅಷ್ಟೇ. ಅದು ಹೀಗೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಷ್ಟೇ. ಏನೇನಾಯಿತು, ಅವ್ರ ಮನೆಗೆ ಯಾರ್ಯಾರು ಬಂದಿದ್ದರು, ಆ ಮಹಿಳೆ ಯಾವ ಪ್ಯಾಂಟ್ ಹಾಕಿದ್ಲು, ಯಾವ ಟಾಪ್ ಹಾಕಿದ್ಲು, ಎಷ್ಟು ಜನ ಬಂದಿದ್ದರು, ಅದಷ್ಟೇ ಅಲ್ಲಿರೋದು. ಅವ್ರ ಹೆಸರೇನು ಅಂದರೆ ಹೆಸರಿಗಿಂತ ಸಾಕ್ಷಿಗಳೇನಿದ್ದಾವೆ ಅದೇನೂ ಇಲ್ಲ. ಈಗ ಪರಮೇಶ್ವರ್ ಅವರು ಡಿಜಿಗೆ ಅದನ್ನು ರವಾನೆ ಮಾಡಿದ್ದಾರೆ ಮುಚ್ಚಿದ ಲಕೋಟೆಯಲ್ಲಿ. ಈಗ ನೋಡಬೇಕು ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅಂಥೇಳಿ. SIT ಸ್ಪೆಷಲ್ ಟೀಮ್ಗೆ ಏನಾದರೂ ಕೊಡ್ತಾರಾ ಅಥವಾ CIDನ? ನೋಡಿ, FIR ಆಗಬೇಕು ಮೊದಲು. FIR ಆದಮೇಲೆ ಅದು ತನಿಖೆ ಶುರುವಾಗುತ್ತೆ. ಈಗ DG ಅವರಿಗೆ ಹೋಗಿದೆ ಅಂತ ಹೇಳಿದ್ರೆ ನಮಗನ್ನಿಸ್ತಾ ಇದೆ ಉನ್ನತ ಮಟ್ಟದ ತನಿಖೆ ಆಗಬಹುದು ಅಂಥೇಳಿ. ಇನ್ನೂ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಬೇಕಂತೆ. ಇನ್ನು ಬಹಳ ಡಿಲೇ ಆಗ್ಬೋದು. ಇದು ಆಲ್ರೆಡಿ 1 ವಾರ ಆಯಿತು ರಾಜಣ್ಣ ಆರೋಪ ಮಾಡಿ ಸದನದಲ್ಲಿ. ಯಾಕೆ ವಿಳಂಬ ಮಾಡ್ತಿದ್ರು ಅನ್ನೋದ ಹಲವು ಅನುಮಾನಗಳಿಗೆ, ಕುತೂಹಲಗಳಿಗೆ ಕಾರಣ ಆಗಿತ್ತು. ಈಗಾಗಲೇ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಕೂಡ ನಡೆಸಿದ್ದಾರೆ ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ 1 ವಾರ ಆಯಿತು, ಇಲ್ಲಿವರೆಗೂ ವಿಳಂಬ ಮಾಡಿದ್ರು. ಈಗ ಮನವಿಯನ್ನು ಕೊಟ್ಟಿದ್ರು ಹೋಮ್ ಮಿನಿಸ್ಟರ್ಗೆ, ಡಿಜಿಗೆ ರವಾನೆ ಆಗಿದೆ. ಅಂದರೆ ಉನ್ನತ ಮಟ್ಟದ ತನಿಖೆಯಲ್ಲಿ ನಿರೀಕ್ಷೆ ಮಾಡ್ಬೋದಾ? SIT ಅಥವಾ CIDನ? ಇನ್ನೂ ಕಾನೂನು ತಜ್ಞರ ಸಲಹೆ ಪಡಿಬೇಕಂತೆ. ಇನ್ನೂ ವಿಳಂಬ ಆಗುತ್ತಾ? ಹೇಗೆ ಕಾನೂನಾತ್ಮಕವಾಗಿ ಮುಂದಿನ ಕ್ರಮಗಳು ಇರುತ್ತೆ ಅಂತ ಹೇಳಿ? ಪ್ರಭು, ಸಚಿವರ ಮೇಲಿನ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕಾಯಿತು. 6 ದಿನಗಳಾಗಿದೆ. ಇಲ್ಲಿಯವರೆಗೂ ಕೂಡ ತನಿಖೆಯನ್ನು ಮಾಡಿರಲಿಲ್ಲ. ಜೊತೆಗೆ ರಾಜಣ್ಣ ಅವರು ದೂರನ್ನು ಕೂಡ ಸಲ್ಲಿಕೆ ಮಾಡಿರಲಿಲ್ಲ. ದೂರು ಸಲ್ಲಿಕೆಯಾದ ನಂತರ ನಾವು ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೇವೆ ಅಂತೇಳಿ ಪರಮೇಶ್ವರ್ ಅವರು ಕೂಡ ಹೇಳಿದರು. ಹಾಗಾಗಿ ನಿನ್ನೆ ರಾಜಣ್ಣ ಅವರು ಈಗ ದೂರನ್ನು ದಾಖಲು ಮಾಡಿದ್ದಾರೆ. ಆ ದೂರಿನ ಪ್ರತಿಯನ್ನು, ಗೌಪ್ಯ ಮಾಹಿತಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಈಗ ಪೊಲೀಸ್ ಮಹಾನಿರ್ದೇಶಕರಿಗೆ ನೀಡಲಾಗಿದೆ. ಸೊ ಹಾಗಾಗಿ ಅಲ್ಲಿ ಯಾವ ಸೆಕ್ಷನ್ ಅಡಿ ತೆಗೆದುಕೊಳ್ಳಬಹುದು, ಕಾನೂನು ತಜ್ಞರ ಒಂದು ಅಭಿಪ್ರಾಯಗಳನ್ನು ಪಡೆದು ಅಲ್ಲಿ ಮುಂದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗೆ ಪರಮೇಶ್ವರ್ ಅವರು ನಿನ್ನೆ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದರು. ಮುಖ್ಯಮಂತ್ರಿಗಳ ಜೊತೆ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದರು. ಚರ್ಚೆಯನ್ನು ಮಾಡಿದ ನಂತರವೇ ಅವರು ಪೊಲೀಸ್ ಮಹಾನಿರ್ದೇಶಕರಿಗೆ ಅದನ್ನು ರವಾನೆ ಮಾಡಿದ್ದಾರೆ. ಯಾಕೆಂದರೆ ರಾಜಣ್ಣ ಅವರು ಪರಮೇಶ್ವರ್ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ರು, ಮನವಿ ರೂಪದ ದೂರನ್ನು ಕೊಟ್ಟಿದ್ರು. ಆ ದೂರನ್ನು ಈಗ ಅಲ್ಲಿ ಶಿಫ್ಟ್ ಮಾಡಿರೋದ್ರಿಂದ ಸಹಜವಾಗಿ ಅಲ್ಲಿ ಪ್ರಕರಣವನ್ನು ದಾಖಲಿಸಬೇಕಾಗತ್ತೆ. ಆದರೆ ಇನ್ನೂ ವಿಳಂಬ ಆಗಬಹುದು ಅನ್ನುವಂಥ ಮಾಹಿತಿಗಳಿದೆ. ಯಾಕೆಂದರೆ ಪೊಲೀಸ್ ಮಹಾನಿರ್ದೇಶಕರಿಗೆ ಹೋಗಿರೋದ್ರಿಂದ ಸ್ಥಳೀಯ ಠಾಣೆಯಲ್ಲಿ ಎಲ್ಲಿ ಪ್ರಕರಣ ಘಟನೆ ಆಗಿದೆ ಅಲ್ಲಿ ಮೊದಲು FIR ದಾಖಲಾಗಬೇಕಾಗತ್ತೆ. ಅಲ್ಲಿ ಹೈಗ್ರೌಂಡ್ಸು ಪೊಲೀಸ್ ಠಾಣೆ ಲಿಮಿಟ್ನಲ್ಲಿ ಆ ವ್ಯಾಪ್ತಿ ಬರೋದ್ರಿಂದ, ರಾಜಣ್ಣ ಅವರ ಸರ್ಕಾರಿ ನಿವಾಸ ಬರೋದ್ರಿಂದ ಅಲ್ಲಿ ದೂರನ್ನು ದಾಖಲು ಮಾಡಬೇಕಾಗತ್ತೆ. ಅಥವಾ ಮಧುಗಿರಿ ನಿವಾಸದಲ್ಲೂ ಕೂಡ ಅವರು ಬಂದಿದ್ರು ಅನ್ನುವಂಥ ಆರೋಪಗಳಿರೋದ್ರಿಂದ ಮಧುಗಿರಿ ಠಾಣೆಯಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸಬೇಕಾಗತ್ತೆ. ಆ ನಂತರದಲ್ಲಿ ಮುಂದಿನ ಒಂದು ತನಿಖೆಯನ್ನು ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳಿದೆ. ಇಲ್ಲಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಯಾಕೆಂದರೆ ವಿಶೇಷ ತನಿಖಾ ತಂಡಕ್ಕೆ ತನಿಖೆಯನ್ನು ಮಾಡುವಂಥ ಒಂದು ಹೊಣೆಗಾರಿಕೆಯನ್ನು ಕೊಡ್ತಾರೆ ಅಥವಾ ನ್ಯಾಯಾಂಗ ತನಿಖೆಗೆ ಅವರು ಅವಕಾಶವನ್ನು ಮಾಡಿಕೊಡ್ತಾರ ನೋಡಬೇಕಾಗತ್ತೆ. ಈಗಾಗಲೇ ಪ್ರತಿಪಕ್ಷಗಳು ಕೂಡ CBI ತನಿಖೆಗೆ ಆಗ್ರಹಿಸಿವೆ. ಯಾಕೆಂದರೆ CBI ತನಿಖೆಗೆ ಕೊಟ್ಟರೆ ಮಾತ್ರ ಇದರ
ವಾಸ್ತವಾಂಶ ಹೊರಗಡೆ ಬರುತ್ತೆ. ಸ್ವಪಕ್ಷೀಯ ನಾಯಕರಲ್ಲೇ ಈ ರೀತಿಯಾದಂಥ ಆರೋಪಗಳು ಈಗ ಬಂದಿರೋದ್ರಿಂದ ಸ್ವಪಕ್ಷೀಯ ನಾಯಕರೇ ಈ ಒಂದು ಟ್ರ್ಯಾಪನ್ನು ಮಾಡಿರಬಹುದು ಅನ್ನುವಂಥ ಚರ್ಚೆಗಳು ಶುರುವಾಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಹಾಗಾಗಿ CBI ತನಿಖೆಗೆ ಕೊಟ್ಟಿದ್ದೆ ಆದರೆ ಇದರ ವಾಸ್ತವಾಂಶಗಳು ನಿಜಾಂಶ ಏನದು ಅನ್ನುವಂಥದ್ದು ಹೊರಗಡೆ ಬರುತ್ತೆ. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗ ಯೋಚನೆಯನ್ನು ಮಾಡಬೇಕಾಗತ್ತೆ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಾರ್ಖಂಡ್ ಮೂಲದ ಬಿರೇನ್ ಕುಮಾರ್ ಅವರು ಕೂಡ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿರೋದ್ರಿಂದ ಶನಿವಾರ ಅದರ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳಿದೆ. ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಯಾವ ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಕುತೂಹಲಗಳು ಕೂಡ ಇದೆ ಈ ಪ್ರಕರಣದ ವಿಚಾರದಲ್ಲಿ. ಒಂದು ಕಡೆ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಕಾರಣಕ್ಕೆ ಈ ಪ್ರಕರಣದ ತನಿಖೆ ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಪ್ರಕರಣವನ್ನು ತನಿಖೆಗೆ ಕೊಡ್ತಾರಾ ಅಥವಾ ಮುಚ್ಚಿ ಹಾಕುವಂಥ ಒಂದು ಪ್ರಯತ್ನಗಳು ನಡೆಯುತ್ತಾ ಅಥವಾ ಸುಪ್ರೀಂ ಕೋರ್ಟ್ನ ಆತಂಕ ಇರೋದ್ರಿಂದ ತನಿಖೆಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಇವತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಇದೆಯಾ? ಇದನ್ನು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡಿದ ನಂತರ ಯಾವ ತನಿಖೆಗೆ ಅನ್ನುವಂಥ ನಿರ್ಧಾರ ಹೊರಬೀಳುತ್ತೆ ಆ ನಂತರದಲ್ಲಿ ಗೊತ್ತಾಗತ್ತೆ. ಸೊ ಅಲ್ಲಿಯವರೆಗೂ ಕೂಡ ಪ್ರಕರಣ ಮತ್ತಷ್ಟು ವಿಳಂಬ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ FIR ದಾಖಲು ಮಾಡಬೇಕಾಗತ್ತೆ. ಯಾವಾಗ ದಾಖಲು ಮಾಡ್ಕೊಳ್ತಾರೆ ಅದನ್ನು ಕೂಡ ನೋಡಬೇಕಾಗತ್ತೆ. ಇದೇ ರೀತಿಯಾಗಿ ನಾಳೆ ನಾಡಿದ್ದು ಅಂತೇಳಿ ನೀವು ಮುಂದಕ್ಕೆ ಹಾಕೊಂಡು ಹೋಗಿದ್ದೇ ಆದರೆ ಮತ್ತಷ್ಟು ತನಿಖೆ ವಿಳಂಬ ಆಗುವಂಥ ಸಾಧ್ಯತೆಗಳಿದೆ. ಆದರೆ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿದ್ದೇ ಆದರೆ ಅನಿವಾರ್ಯವಾಗಿ ತನಿಖೆಗೆ ಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಇದರಿಂದ ಒಂದು ರೀತಿ ಮುಜುಗರ ಆಗುವಂಥ ಸಾಧ್ಯತೆಗಳಿದೆ. ಪ್ರಭು, ಅಂದರೆ ಶಿವಕುಮಾರ್ ಈಗ ಆಲ್ರೆಡಿ ವಿಳಂಬ ಆಗಿಬಿಟ್ಟಿದೆ. ರಾಜಣ್ಣ ಅವರು ಮಾತು ನೋಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಉಲ್ಟಾ ಹೊಡಿತಾ ಇದ್ದಾರೇನೋ ಅನ್ನುವಂಥ ಅನುಮಾನಗಳು. CCTV ಇಲ್ಲ, ಅಲ್ಲಿ ಯಾರು ಬಂದಿದ್ದರೂ ಗೊತ್ತಿಲ್ಲ, ಬರೀ ಜೀನ್ಸು ಟಾಪು ಅಷ್ಟೇ ಗೊತ್ತು, ಈ ರೀತಿ ಕೆಲವು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಈ ಪ್ರಕರಣವನ್ನು ಮುಚ್ಚಿ ಹಾಕಿದರೆ ಅಥವಾ ರಾಜಣ್ಣ ಮಾಡ್ತಿರುವಂಥ ಆರೋಪ ಅಲ್ಲೇನಾದರೂ ಸಾಬೀತು ಆಗದೇ ಇದ್ದರೆ ಖಂಡಿತ ಇದೊಂದು ರೀತಿ ಟುಸ್ ಪಟಾಕಿ ಆಗಿ ಹೋಗ್ಬೋದು, ಅಥವಾ ಸ್ವಪಕ್ಷಕ್ಕೆ ಮುಜುಗರ ಆಗುತ್ತೆ, ಇವರೇ ಮುಚ್ಚಾಕ್ತಾ ಇರ್ಬೋದು ಅಂಥೇಳಿ ಅಸ್ತ್ರ ಕೊಟ್ಟಂಗಾಗ್ಬೋದು BJPಗೆ ಮತ್ತೊಂದು ಅಂತ. ಪ್ರಭು, ಯಾಕೆಂದರೆ ಇಲ್ಲಿ ರಾಜಣ್ಣ ಅವರು ಗಂಭೀರವಾದಂಥ ಆರೋಪವನ್ನು ಸದನದಲ್ಲೇ ಮಾಡಿದರು. ಯಾಕೆಂದರೆ ಇವತ್ತು ಮಧುಗಿರಿ ನಿವಾಸಕ್ಕೆ ಅವರು ಬಂದಿದ್ದರು, ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲಿ ಅವರು ಪ್ರಯತ್ನವನ್ನು ಮಾಡಿದರು ಅನ್ನುವಂಥ ಚರ್ಚೆಗಳು ಯಾವಾಗ ಶುರುವಾಗಿತ್ತು ಆಗಲೇ FIR ದೂರನ್ನು ಕೊಟ್ಟಿದ್ದೇ ಆಗಿದ್ದರೆ ಇಷ್ಟರೊಳಗೆ FIR ದಾಖಲಾಗ್ತಾ ಇತ್ತು. ಅದನ್ನು ತನಿಖೆಗೆ ಕೊಡುವಂಥ ಸಾಧ್ಯತೆಗಳಿತ್ತು. ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿರೋದ್ರಿಂದ ಸಹಜವಾಗಿ ಸ್ಪೀಕರ್ ಅವರ ಅನುಮತಿ ಕೂಡ ಬೇಕಾಗತ್ತೆ. ಯಾಕೆಂದರೆ ಹಿಂದೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ CT ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಏನಿತ್ತು ಅದೇ ರೀತಿಯಾಗಿ ಇಲ್ಲೂ ಕೂಡ ಇದೆ. ಸದನದಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ಇಲ್ಲಿ ಪೊಲೀಸರು ಏಕಾಏಕಿ FIR ದಾಖಲಿಸಿಕೊಳ್ಳೋದಕ್ಕೆ ಬರೋದಿಲ್ಲ ಅಲ್ಲಿ. ಯಾಕೆಂದರೆ ಸ್ಪೀಕರ್ ಅವರ ಅನುಮತಿ ಬೇಕಾಗತ್ತೆ ಸದನದಲ್ಲಿ ಚರ್ಚೆ ಆಗಿರೋದ್ರಿಂದ. ಸೊ ಆ ನಿಟ್ಟಿನಲ್ಲೂ ಕೂಡ ಕಾನೂನು ತಜ್ಞರ ಜೊತೆ ಪರಮೇಶ್ವರ್ ಅವರು ಚರ್ಚೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಘಟನೆ ಆಗಿದೆ, ಸ್ಪೀಕರ್ ಅವರು ಯಾವುದೇ ತೀರ್ಮಾನವನ್ನು ಅಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನಾವು ಸುಮೋಟೋ ಅಡಿ ಇದನ್ನು ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಅವಕಾಶಗಳು ಇದೆಯಾ ಹೇಗೆ ಅನ್ನುವಂಥದ್ದನ್ನು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡ್ತೇವೆ. ಅಲ್ಲಿ ಅವಕಾಶಗಳು ಇದ್ದಿದ್ದೇ ಆದರೆ ನಾವು ಅದನ್ನು ದಾಖಲಿಸಿಕೊಳ್ಳೋದಕ್ಕೆ ಅವಕಾಶ ಸಾಧ್ಯತೆಗಳಿರುತ್ತೆ. ಸೊ ಆಗ ನಾವು ಬೇಕಾದರೆ ದೂರನ್ನು ದಾಖಲಿಸಬಹುದು. ಆದರೆ ಸದನದಲ್ಲಿ ಅದು ಚರ್ಚೆಗೆ ಬಂದಿರೋದ್ರಿಂದ ಸಹಜವಾಗಿ ಸ್ಪೀಕರ್ ಅವರ ಅಭಿಪ್ರಾಯ ಕೂಡ ಇಲ್ಲಿ ಮುಖ್ಯ ಆಗತ್ತೆ. ಹಾಗಾಗಿ ನಾವು ಏಕಾಏಕಿ FIR ದಾಖಲಿಸೋದಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಈಗ ರಾಜಣ್ಣ ಅವರು ದೂರು ಕೊಟ್ಟ ನಂತರ ಮನವಿಯ ಆಧಾರದ ಮೇಲೆ ದೂರು ಕೊಟ್ಟ ನಂತರ ಈಗ ಪೊಲೀಸ್ ಮಹಾನಿರ್ದೇಶಕರಿಗೆ ಅದನ್ನು ರವಾನೆ ಮಾಡಲಾಗಿದೆ. ಅವರು ಅದರ ಸಾಧ್ಯತೆಗಳನ್ನು ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಕಾನೂನಿನಲ್ಲಿ ಅವಕಾಶಗಳಿದೆಯಾ, ನಾವು FIR ಹಾಕೋದಕ್ಕೆ ಎಲ್ಲಿ ಹಾಕಬೇಕಾಗತ್ತೆ, ಯಾವ ಲಿಮಿಟ್ನಲ್ಲಿ ನಾವು ಇದನ್ನು ಕೇಸನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ, ಇದೆಲ್ಲವನ್ನು ಕೂಡ ಅವರು ನೋಡಬೇಕಾಗತ್ತೆ. ತದನಂತರದಲ್ಲಿ ಸರ್ಕಾರಕ್ಕೆ ಒಂದು ಇನ್ಫಾರ್ಮೇಷನ್ ಕೂಡ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಈ ರೀತಿಯಾಗಿ ಕಾನೂನಿನಲ್ಲಿ ಅವಕಾಶಗಳಿದೆ, ನಾವು ಇಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ಅವಕಾಶಗಳಿದೆ ಅನ್ನುವಂಥ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟ ನಂತರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ಮತ್ತೊಮ್ಮೆ ಇದನ್ನು ಚರ್ಚೆಯನ್ನು ಮಾಡಿ ಅಂತಿಮವಾಗಿ ತನಿಖೆಗೆ ಕೊಡುವಂಥ ಸಾಧ್ಯತೆಗಳಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.